ಅಪಾರ್ಟ್ ಫ್ರಮ್ ಆಲ್ ದಿಸ್, ಚಿಕ್ಕ ಮಗುನಲ್ಲೇ ಸ್ಕಿನ್ ಪ್ರಾಬ್ಲಮ್ ಬಂತು, ಚೆನ್ನಾಗೇ ಇದ್ದೆ 50 ವರ್ಷ, ಸಡನ್ನಾಗಿ ಮೇಜರ್ ಯಾವುದೋ ಒಂದು ಸೋರಿಯೋಸಿಸ್ ಸ್ಟಾರ್ಟ್ ಆಗೋಯ್ತು. ದೀಸ್ ಥಿಂಗ್ಸ್ ವಿತೌಟ್ ಎನಿ ರೀಸನ್, ಇದನ್ನು ಮಾತ್ರ ಆಯುರ್ವೇದ ಕಾಲ್ಸ್ ಇಟ್ ಆಸ್ ಅ ಕರ್ಮಜ ವ್ಯಾಧಿ. ವೆನ್ ದೆರ್ ಆರ್ ಡಿಫ್ರೆಂಟ್ ಕಂಡೀಷನ್ಸ್ ಇನ್ ಆಯುರ್ವೇದಿಕ್ ಸ್ಕಿನ್ ಡಿಸೀಸಸ್, ಆಯುರ್ವೇದ ಡಿವೈಡ್ಸ್ ದೆಮ್ ಇಂಟು 3: ವಾತಜ, ಪಿತ್ತಜ, ಕಫಜ. ಇಟ್ ಇಸ್ ಮೋರ್ ಆಫ್ ವಾತಜ ವೆನ್ ದೆರ್ ಇಸ್ ಮೋರ್ ಆಫ್ ಡ್ರೈನೆಸ್, ರೂಕ್ಷತೆ ಜಾಸ್ತಿ ಇರುತ್ತೆ, ಡ್ರೈನೆಸ್, ಅಥವಾ ಚರ್ಮ ತುಂಬ ಬ್ಲ್ಯಾಕ್ ಕಲರಾಗಿ ಟರ್ನ್ ಆಗಿಬಿಡುತ್ತೆ, ಮೋರ್ ಆಫ್ ಡಾರ್ಕ್ ಕಲರ್, ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ, ಶ್ಯಾವವರ್ಣ ಅಂತ ಹೇಳುತ್ತೆ ಆಯುರ್ವೇದ, ದೆನ್ ಇಟ್ ಇಸ್ ವಾತಜ. ಇಫ್ ಇಟ್ ಇಸ್ ಮೋರ್ ಆಫ್ ರೆಡ್ನೆಸ್ ಆ್ಯಂಡ್ ಸ್ವಲ್ಪ ಉರಿ ಎಲ್ಲ ಇದೆ ಡಾಕ್ಟ್ರೆ ಅಂತ ಹೇಳೋದಾದರೆ, ದೇರ್ ಇಸ್ ಅ ರೋಲ್ ಆಫ್ ಪಿತ್ತ. ಆ್ಯಂಡ್ ಮೇನ್ಲಿ ಜಾಸ್ತಿ ಇಚ್ಚಿಂಗ್ ಇದೆ ಡಾಕ್ಟ್ರೆ, ತುಂಬ ಇಚ್ಚಿಂಗ್ ಇದೆ, ಅಥವಾ ತುರಿಸಿದ ಕೂಡಲೇ ಹೊಟ್ಟೊಟ್ಟು ಥರ ಬೀಳುತ್ತೆ, ಅಥವಾ ಸ್ಕೇಲಿ ಎದ್ದೇಳ್ತಾ ಇದೆ, ಆ ಥರ ಎಲ್ಲ ಇತ್ತು ಅಂದರೆ ಇಟ್ ಇಸ್ ವಾತಜೋ ಆಲ್ಸೋ. ಆ್ಯಂಡ್ ಇಚ್ಚಿಂಗ್ ಇತ್ತು, ಅಥವಾ ಸ್ವಲ್ಪ ಚರ್ಮ ದಪ್ಪ ಎಲ್ಲ ಬಂದ್ಬಿಡ್ತು, ಹಾಗಿತ್ತು ಅಂದರೆ ಇಟ್ ಇಸ್ ಕಫಜ. ಸೊ ಈಗ ನೀವೇ ನೋಡಿ ಜಡ್ಜ್ ಮಾಡ್ಕೋಬೋದು. ಈ ಥರ ಪ್ರಾಬ್ಲಮ್ ಇರುವಾಗ, ಅಯ್ಯೋ ಡಾಕ್ಟರ್ ನಂಗೆ ಡ್ರೈನೆಸ್ಸು ಇದೆ, ಹೌದು ಚರ್ಮನೂ ದಪ್ಪ ಇದೆ, ಸ್ವಲ್ಪ ಡಾರ್ಕು ಇದೆ, ಅವಾಗವಾಗ ತೋರಿಸಿದಾಗ ಸ್ವಲ್ಪ ಗಾಯದ ಥರ ಆಗುತ್ತೆ, ಅಥವಾ ಫಸ್ಟ್ ಸ್ವಲ್ಪ ಗಾಯದ ಥರ ಇತ್ತು, ಇವಾಗ ಗಾಯದ ಥರ ಇಲ್ಲ, ಅಥವಾ ಪಸ್ ಬರ್ತಿತ್ತು, ರಕ್ತ ಬರ್ತಿತ್ತು, ಈಗ ಬರೀ ನೀರು ಥರ ಬರ್ತಿದೆ, ಅಥವಾ ಅದೂ ಇಲ್ಲ, ಈಗ ಬರೀ ಕಲೆ ನಿಲ್ತಾ ಇದೆ. ಸಿ, ದಟ್ ಇಸ್ ಪಿತ್ತಜ ಎಗೇನ್.